ಓಕೆ ಪ್ರಾನ್ಸ್. ಓ ನೋಡಿ ಸ್ನೇಹಿತರೆ, ಫುಲ್ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಸಾಂಬಾರಿಗೆ ಹಾಕ್ಬೇಕು ಅಷ್ಟೇ ಕೆಲಸ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತೊಂದು ಜಾಗಕ್ಕೆ ಬಂದಿದ್ದೀನಿ. ಎಲ್ಲ ಥರದ್ದು ನಿಮಗೆ ವೆರೈಟಿ ಫಿಶ್ಗಳು ಸಿಗುತ್ತೆ. ಆದರೆ ತುಂಬ ವೆರೈಟಿ ಫಿಶ್ಗಳು ಇದೆ. ಅದು ಯಾವುದಂತನೂ ಅಷ್ಟು ಹೆಸರು ಗೊತ್ತಿಲ್ಲ. ನಿಮಗೆ ಅದು ಓಪನ್ ಮಾಡಿ ತೋರಿಸ್ತೀನಿ. ಇದು ಜಾಗದ ಹೆಸರು ಬಂದು ನಾನು ಅವ್ರ ಹತ್ರನೇ ಕ್ಲಿಯರಾಗಿ ಕೇಳ್ಕೊತೀನಿ. ಒಂದು ನಿಮಿಷ ಮಗ, ಇದು ಕರೆಕ್ಟು ಇಲ್ಲಿ ಹೆಸರು ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಎಕ್ಸಾಕ್ಟ್ ಲೊಕೇಶನ್ ಇದು ಬಂದು ಪ್ಲೇಸ್ ಬಂದು ಕೊರವಾಡಿ ಮಾಂಕಾಳಿ ಟೆಂಪಲ್ ಹತ್ರ. ಒಂದು ಮನೆಯಲ್ಲಿ ಇದು ಸೇಲ್ ಮಾಡ್ತಿದ್ದಾರೆ ಮೀನುಗಳು. ತುಂಬ ವೆರೈಟಿ ಮೀನುಗಳೆಲ್ಲ ಇದೆ, ನೋಡ್ಬೋದು. ನಿಮಗೆ ಬೇಕಾದವರು ಬಾಕ್ಸ್ ಓಪನ್ ಮಾಡಿ ತೋರಿಸ್ತಾರೆ. ಮಗ, ಹಂಗೆ ಒಂದು ಮೀನಿದೆ, ಅದರಲ್ಲೇ ಹೆಸರು ಯಾರು? ಬನ್ನಿ, ನೀವು ಅದ್ರ ಬರೋಲ್ಲ, ಬನ್ನಿ. ನನಗೆ ಅದು ಕ್ಲಿಯರ್ ಆಗಿ ಸ್ವಲ್ಪ. ತುಂಬ ಜಾತಿಯ ಮೀನುಗಳಿವೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಕೆಲವೊಂದು ಮೀನು ಹೆಸರು ನನಗೆ ಗೊತ್ತು. ಇದು ಬೋಂಜಿಲ್ ಅಂತ. ಕೆಲ ಫಿಶಿಂಗ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಗೊತ್ತಿರ್ಬೋದು ಈ ಮೀನುಗಳ ಹೆಸರು. ಇದು ಬೋಂಜಿಲ್ ಅಂತ. ನೋಡಿ ಎಷ್ಟು ದೊಡ್ಡ ಮೀನು, ಮಗ್ಗು ಮೀನು ಅಂತೆ. ಅದು ನಮಗೆ ಎಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಮಗ್ಗು ಮೀನು ಅಲ್ವ ಇದು? ಸರ್, ಅದೊಂದು ನಿಲ್ಸಿ. ಅದು ನೋಡಿ ಸ್ನೇಹಿತರೆ, ಇದು ಒಂದು ಕ್ಯಾಮರಾದಲ್ಲೂ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ದೊಡ್ಡ ಮೀನು, ಮಗ್ಗು ಮೀನು ಅಂತ. ನೋಡಿ, ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಕ್ಲಿಯರಾಗಿ. ಮೇಡಮ್ ಅವರೇ, ಹಂಗೆ ಸ್ವಲ್ಪ ಮೀನು ಬಗ್ಗೆ ವೆರೈಟಿ ಯಾವ್ಯಾವ ಮೀನು ಅಂತ ಹೇಳ್ತಾರೆ, ಯಾರೋ ಗೊತ್ತಿರೋರು ಬನ್ನಿ. ಅದು ಯಾವ್ಯಾವ ಮೀನು ಅದು ಆಯಿತು. ಈ ಕಡೆ ಬಾಕ್ಸಲ್ಲಿ ಇರುವಂಥ ಇದು ಗಾಂಡ್ ಅಂತ. ಇದು ಇಲ್ಲಿ ಅದೇ ಓಕೆ, ಇಲ್ಲಿ ಲ್ಯಾಂಗ್ವೇಜಲ್ಲಿ ಗಾಂಡ್ಲ ಅಂತ ಹೇಳ್ತಾರೆ. ಸ್ವಲ್ಪ ಟೇಸ್ಟ್ ಆಗಿದೆ, ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿರೋ ಮೀನುಗಳೆಲ್ಲದು. ಇದು ಸಾಮಾನ್ಯ ಎಷ್ಟು ಟೈಮ್ ತನಕ ಸಿಗುತ್ತೆ ಸರ್ ಇದು ನಿಮ್ಮ ಹತ್ರ? ಅಂದರೆ ಇದು ಟೋಟಲಿ ಹೌದು, ಟೋಟಲ್ ಒಂದು 3-4 ತಿಂಗಳು ಕಂಟಿನ್ಯೂಸ್ ಸಿಗುತ್ತೆ. 3-4 ತಿಂಗಳು ತನಕ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ಮತ್ತು ಯಾವಾಗ ತನಕ ಇನ್ನು ಮುಂದೆ ಸಿಗ್ಬೋದು? ಇನ್ನು ನೆಕ್ಸ್ಟ್ ಒಂದು ಅಕ್ಟೋಬರ್ ಅಕ್ಟೋಬರ್ ತನಕ, ಸೆಪ್ಟೆಂಬರ್ ಅಕ್ಟೋಬರ್. ಮತ್ತೆ ಯಾಕಂತೇಳಿ ಇನ್ನು ಫ್ರೆಶ್ ಆಗಿ ಮೀನು ಬರುತ್ತೆ, ಅವಾಗ ಇದು ಇರಲ್ಲ. ಸೆಪ್ಟೆಂಬರಿಗೆ ಅಕ್ಟೋಬರ್ ಫಸ್ಟ್ ಹೈವೇ ಸ್ಟಾರ್ಟ್ ಆಗುತ್ತೆ. ಓಕೆ ಸರ್, ತೋರಿಸಿ ಸರ್, ಯಾವ್ಯಾವ ವೆರೈಟಿ ಮೀನುಗಳಿದೆ ಎಲ್ಲ ಸ್ವಲ್ಪ. ಇಲ್ಲಿ ಕೊಡುವೈ ಅಂತಾರೆ. ಇಲ್ಲಿ ಇದು ಕ್ರೋಕರ್. ಓಕೆ, ಇದು ಕೊಡೋಯ್ ಮೀನು ಅಂತ. ಬನ್ನಿ ಸ್ನೇಹಿತರೆ, ಇಲ್ಲಿ ಲೋಕಲ್ ಅವರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿದ್ದವರ ಹತ್ರ ಅಂದರೆ ನಾವು ಈಗ ಬಂದಿರುವಂಥ ಕಿಲೋಮೀಟ್ರ್ ಲೆಕ್ಕ ಹಾಕೋಕೆ ಹೋದರೆ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು. ಅಷ್ಟು ದೂರದಿಂದ ಕೇಳ್ಕೊಂಡು ನಾವು ಬಂದಿದ್ವಿ, ಫಸ್ಟ್ ಟೈಮ್ ಬಂದಿರೋದು. ಆದರೆ ನಿಮಗೆ ಎಲ್ಲ ವೆರೈಟಿ ಜಾತಿಯ ಮೀನುಗಳು ಇಲ್ಲಿ ಸಿಗುತ್ತೆ. ನಿಮಗೆ ಫ್ರೆಶ್ ಆಗಿದೆ. ಬೇಕಾದರೆ ನೀವು ಒಂದ್ಸಲ ತೊಗೊಂಡೋಗಿ ಟೇಸ್ಟ್ ಮಾಡ್ಬೋದು. ಯಾಕಂದರೆ ನಾವು ಅಷ್ಟು ದೂರದಿಂದ ಬಂದಿರೋದು ನೀವು ಲೆಕ್ಕ ಹಾಕಬೇಕು. ನಾವು ಅಷ್ಟೇ, ನಾವು ಇನ್ನೊಬ್ಬರು ತೊಗೊಂಡಿದ್ದು ಕೇಳಿದ್ದು ನೋಡಿ ನಾವು ಇವತ್ತು ಬಂದಿರೋದು. ಎಲ್ಲ ಥರದ್ದು ಇದೆ ನೋಡಿ. ಪ್ರಾನ್ಸ್ ವೈಟ್ ಬಿಗ್ ವೈಟ್, ಇದು ಬಿಗ್ ವೈಟ್ ಅಂತ ನೋಡಿ. ಇದು ಎಷ್ಟು ಬರುತ್ತೆ ಸರ್? ಇದು ಕೆಜಿ ಬರುತ್ತೆ? 1 ಕಿಲೋ ಎಷ್ಟು ಸರ್ ಇದು ರೇಟು? ಇದು ರೇಟು 350. ಪ್ರಾನ್ಸ್, ವೈಟ್ ಪ್ರಾನ್ಸ್ ಬಂದು 350 ರುಪೀಸ್. ಇದು ಬಂದು ಸರ್ ನಿಮಗೆ ಕೆಜಿ 200. ಇದು ಕೊಡುವೈ ಅಲ್ವ? ಕೊಡುವೈ 200 ರುಪೀಸ್ ಎಲ್ಲ ನೋಡಿ. ಒಂದೊಂದು ಥರದ್ದು ಒಂದೊಂದು ರೇಟ್ ಇದೆ ಮೀನುಗಳು. ಅದು ಬಟರ್ ಫಿಶ್ ಅಂತ ನೋಡಿ. ಈಗ ನೋಡಿ ಕ್ಲಿಯರ್, ಮಲಗ ಅಂತ, ಮಗ್ಗು ಮೀನು. ಅದೇ ಮಗ್ಗು ಮೀನು, ಮಲಗ ಮೀನು ಅಂತ ಹೇಳ್ತಾರೆ. ತುಂಬ ದೊಡ್ಡದಾಗಿದೆ ನೋಡಿ. ಇದು ಎಷ್ಟು ಕೆಜಿ ಬರುತ್ತೆ ಸರ್? ಇದು 5 ಕೆಜಿ ತನಕ ಇದೆ. ಎಷ್ಟು ರೇಟು ಕೆಜಿಗೆ? 500 ರುಪೀಸ್. ಓಕೆ. ಇದೆಲ್ಲ ಸಣ್ಣದು ಬಂದರೆ ನಿಮ್ಗೆ ಕಡಿಮೆ ರೇಟ್ ಸಿಗುತ್ತೆ. ಕಡಿಮೆ ರೇಟ್. ಓಕೆ, ಅದು ಅಂದರೆ ಕೆಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಚಿಕ್ಕದು ಬಂದರೆ ನಿಮಗೆ ಅದರಲ್ಲೂ 3 ಕೆಜಿ ಆದರೆ 4 ಕೆಜಿ ಒಳಗಾದರೆ ಅದು ನಿಮ್ಗೆ 400 ಸಿಗುತ್ತೆ. ಅದು ರೇಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಓಕೆ. ಇದು ಸಿಲ್ವರ್ ಫಿಶ್ ಅಂತ, ಬೆಳಂಜಿ. ಇದು ಸಿಲ್ವರ್ ಫಿಶ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು. ಈ ಫಿಶ್ ಯಾವುದಂತ ನೋಡಿ, ಸಿಲ್ವರ್ ಫಿಶ್ ಅಂತ. ಇದಕ್ಕೆ ಸರ್ ಕೆ ಜಿ ಬಂದು 200 ರುಪೀಸ್. ಓಕೆ, 200 ರುಪೀಸ್ ಸಿಲ್ವರ್ ಫಿಶ್. ತುಂಬ ಟೇಸ್ಟಿ ಫಿಶ್ ಸರ್ ಅದು.
1 ಮಿನಿಟ್, ಎಲ್ಲ ಮೀನುಗಳನ್ನ ಅವರು ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಆದರೂ ನಿಮಗೆ ಶಾರ್ಟ್ಕಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ಥರದ್ದು ವೆರೈಟಿ ಮೀನುಗಳನ್ನು ತೋರಿಸ್ತಾ ಇದ್ದೀನಿ. ಹಾಂ, ಬಾಂಗ್ಡಾ ಫಿಶ್ ಸ್ನೇಹಿತರೆ, ಇದು ಬಾಂಗ್ಡಾ ಫಿಶ್ ಎಲ್ರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಾಂಗ್ಡಾ ಫಿಶ್ ಅಂತ. ಅದು ಇದು ಅನ್ಸೀಸನ್, ಆದರೂ ಇಲ್ಲಿ ಎಲ್ಲ ಸೀಸನಲ್ಲೂ ಇಲ್ಲಿ ಸಿಗುತ್ತೆ ಇವ್ರ ಹತ್ರ, ಫ್ರೆಶ್ ಆಗಿರುತ್ತೆ. ಇದೆಷ್ಟು ಸರ್ ಕೆ ಜಿಗೆ? 150. ಓಕೆ, 150 ಅಂತೆ ಕೆ ಜಿಗೆ. ಫ್ರೆಶ್ ಆಗಿದೆ, ತುಂಬ ಫ್ರೆಶ್ ಆಗಿದೆ. ಅನ್ಸೀಸನಲ್ಲೂ ಸಿಗುವಂಥ ಜಾಗ ಸ್ನೇಹಿತರೆ. ನಿಮಗೆ ಬೇಕಾದರೆ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರು ಹಾಕ್ತೀನಿ, ಅವರದು ಕೇಳ್ಕೊಂಡು ಬರ್ಬೋದು. ನೋಡಿ ಸ್ನೇಹಿತರೆ, ಎಷ್ಟೊಂದು ಫ್ರೀಸರ್ಗಳು ಇವೆ ಇವ್ರ ಹತ್ರ. ನೋಡಿ ಸ್ನೇಹಿತರೆ, ಇದು ಡಿಸ್ಕೋ ಫಿಶ್ ಹೆಂಗಿದೆ ನೋಡಿ ಸ್ನೇಹಿತರೆ. ಇದು ಕೆ ಜಿಗೆ ಎಷ್ಟು ಸರ್? ಇದು 1 kg 3 ಪೀಸ್ ಬರುತ್ತೆ, 180 ರುಪೀಸ್. 180 ರುಪೀಸ್. ಕೆಲವೊಂದು ಟೈಮಲ್ಲೂ 1 kg 3 ಪೀಸ್. ಓಕೆ, 180 5 ಪೀಸ್ ಆದರೂ 150 ರುಪೀಸ್. ಓಕೆ, ಇದು 1 kg ಬಂದು 3 ಪೀಸಸ್ ಬರುತ್ತೆ. ಆದರೂ ತುಂಬ ಟೇಸ್ಟ್, ಇದು ಸಾಂಬಾರು ಮಾಡೋಕ್ಕಾಗಲಿ ಫ್ರೈಗಾಗಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಕಸ್ಟಮರ್ಗಳು ಬಂದಿದ್ದಾರೆ ನೋಡಿ. ಅಂದರೆ ಬೇಡಿಕೆ ಹೆಂಗಿದೆ ಸ್ನೇಹಿತರೆ. ಅನ್ಸೀಸನಲ್ಲಿ ಎಲ್ಲ ಥರದ್ದು ಮೀನು ಸಿಗಬೇಕು, ಅದರಲ್ಲಿ ಲೆಕ್ಕ ಹಾಕಿ ನೋಡಿ ಸರ್. ಕೆಂಬೇರಿ ಅಂತ ಇಷ್ಟು ದೊಡ್ಡ ಮೀನು. ಇದು ಎಷ್ಟು ಕೆ ಜಿ ಬರುತ್ತೆ ಸರ್? ಇದು 5.5 kg. 5.5 kg ಉಂಟಂತೆ ನೋಡಿ. ಇದು ಕೆ ಜಿಗೆ ಬಂದು 500 ರುಪೀಸ್. 5.5 kg ಮೀನು ಕೆ ಜಿಗೆ 500 ರುಪೀಸ್. ಕೆಂಬೇರಿ ಅಂತ ನೋಡಿ ಹೆಂಗಿದೆ ನೋಡಿ. ಡೀಪ್ ಫ್ರೀಸರಲ್ಲಿ ಫ್ರೀಸ್ ಆಗಿರುವಂಥ ಮೀನು, ಅಷ್ಟು ಶುದ್ಧವಾಗಿದೆ, ಅಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೋಡಿ ಬೇಕಾದರೆ ತುಂಬ ಹೈಜೆನಿಕ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಎಷ್ಟೊಂದು ಫ್ರೀಸರ್ಗಳು ಇಟ್ಟಿದ್ದಾರೆ ನೋಡಿ. ನಮಗೂ ಗೊತ್ತಿಲ್ಲ, ಇವತ್ತು ನಾವು ಕೇಳ್ಕೊಂಡು ಬಂದಿದ್ವಿ. ಹಾಂ, ನೋಡಿ ಸ್ನೇಹಿತರೆ, ಮತ್ತಿ ಆಲ್ಮೋಸ್ಟ್ ನಿಮಗೂ ಗೊತ್ತಿದೆ. ಬೆಂಗಳೂರಲ್ಲಿ ಎಲ್ಲ ಕಡೆ ನೋಡಿರ್ತೀರ ನೀವು, ನಾವಿರುವಂಥ ಜಾಗದಲ್ಲೆಲ್ಲ. ಇದು ಮತ್ತಿ ಫಿಶ್ ನೋಡಿ, ಎಲ್ಲ ಪ್ಯಾಕೆಟ್ ಆಗಿದೆ, ಹೈಜಿನಿಕ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಕ್ಲೀನ್ ಆ್ಯಂಡ್ ನೀಟ್ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ. ಕಸ್ಟಮರ್ ನೋಡಿ, ಟೂನಾ ಫಿಶ್ ನೋಡಿ ಸ್ನೇಹಿತರೆ, ಕ್ಯಾದರ್ ಅಂತ ಹೇಳ್ತಾರೆ. ಇದು ಟೂನಾ ಫಿಶ್ ಆ್ಯಕ್ಚುಲಿ. ಇದು ಕೆ ಜಿಗೆ ಸರ್ ಬಂದು 180 ರುಪೀಸ್ ಪರ್ ಕೆ ಜಿ ಬಂದು. ಇದು ಎಷ್ಟು ಕೆ ಜಿ ಬರುತ್ತೆ ಸರ್? ಇದೀವ ಇದರಲ್ಲಿ ಇದೀಗ 1 kg ಉಂಟು. 1 kg, 2-3 kg ಉಂಟು. 2-3 kg ಉಂಟು. ಓಕೆ ನೋಡಿ ಸ್ನೇಹಿತರೆ, ತುಂಬ ಒಳ್ಳೆಯದು, ಒಳ್ಳೆ ಪ್ರೋಟೀನ್ ಇರುವಂಥ ಈ ಟೂನಾ ಫಿಶ್. ಇದು ಬಂಡಸ್, ಫುಡ್ ಕ್ಲೀನ್ ಹೋಟೆಲ್ ಕೊಡಲಿಕ್ಕೆ. ಬಂಡಾಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಆಕ್ಟೋಪಸ್ ಅಂತ ಹೇಳ್ತೀವಿ, ಟ್ಯೂಬೆ ಅಂತ ಹೇಳ್ತೀವಿ, ಬಂಡಾಸ್ ತುಂಬ ಚೆನ್ನಾಗಿದೆ. ಎಲ್ಲ ಫ್ರೆಶ್ ಕ್ಲೀನಾಗಿ ಎಲ್ಲ ಮೇಂಟೈನ್ ಮಾಡಿರುವಂಥದ್ದು ನೋಡಿ. ನಿಮ್ಗೆ ಏನಿಲ್ಲ, ಕಟ್ ಮಾಡಿ ಸಾಂಬಾರು ಹಾಕೋಕ್ಕೆ ಮಾತ್ರ ಬಾಕಿ ಇರುತ್ತೆ. ಎಲ್ಲ ರೆಡಿಯಾಗಿ ಮೇಂಟೈನ್ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ವಿಸಿಟ್ ಮಾಡಿ ಪ್ಲೇಸಿಗೆ. ನೋಡಿ, ತೊಗೊಂಡೋಗಿ ಸಾಂಬಾರು ಫ್ರೈ ಮಾಡಿ ನೋಡಿ, ಮತ್ತೆ ನೀವು ಹೇಳಿ. ಮಳೆಗಾಲದಲ್ಲಿ ಕಡಿಮೆ ಅಂದರೆ 3-4 ತಿಂಗಳಲ್ಲೂ ಎಲ್ಲ ಥರದ್ದು ಫಿಶ್ಗಳು ಇವ್ರ ಹತ್ರ ಸಿಗುತ್ತೆ. ನಂಗ್ ಫಿಶ್ ನೋಡಿ ಸ್ನೇಹಿತರೆ, ಇದು ಮಾವಿನ ಮರದ ಎಲೆ ಒಣಗಿದ್ರೆ ಯಾವ ಥರ ಇರುತ್ತೆ ನೋಡಿ. ನಂಗ್ ಫಿಶ್ ಅಂತ ನೋಡಿ, ಎಷ್ಟು ಹೈಜಿನಿಕ್ ಆಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇದು ಕೆ ಜಿ ಬಂದು ಸರ್? ಇದು 120-150 ಒಳಗೆ. 120 150. ಓಕೆ, 120 150 ರುಪೀಸ್ ನಂಗ್ ಮೀನು ಅಂತ. ಕ್ಯಾಟ್ ಫಿಶ್ ಆಲ್ರೆಡಿ ನಮ್ಮ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ ಕ್ಯಾಟ್ ಫಿಶ್, ಅದು ಬೇರೆ, ಈ ಕ್ಯಾಟ್ ಫಿಶ್ ಬೇರೆ. ಇದು ಸಿಲ್ವರ್ ಮಿಕ್ಸ್ಡ್, ಇದು ಕ್ಯಾಟ್ ಫಿಶ್. ಇದು ಡೀಪಲ್ಲಿ ಸಿಗುತ್ತೆ ನೋಡಿ, ಕ್ಯಾಟ್ ಫಿಶ್ ಅಂತ. ನಮ್ಮ ಕಡೆ ಬರೋದು ಬ್ಲ್ಯಾಕ್ ಕಲರ್ ಆಗಿರುತ್ತೆ, ಇದು ಸಿಲ್ವರ್. ಹಾಂ, ಸಮುದ್ರದ್ದು ಕ್ಯಾಟ್ ಫಿಶ್ ಇದು. ಸರ್, ಇದಕ್ಕೆ ಎಷ್ಟು ಕೆ ಜಿ ಇರುತ್ತೆ ಒಂದು ಫಿಶ್? ಇದು ಆ್ಯಕ್ಚುಲಿ 2 kg ಇದೆ. 2 kg ಇದೆ. ಓಕೆ, ಕೆ ಜಿಗೆ ಬಂದು ಸರ್ ಇದು 180. ಓಕೆ, 180 ರುಪೀಸ್ ಕೆ ಜಿಗೆ ಇದೆ. ಇದು 2 kg ತನಕ ಇದೆ. 150 ಆದರೆ 150. ಓಕೆ ಸರಿ. 2 kg ಬಂದರೂ 180. ಸರ್, ಇನ್ನೂ ಎಷ್ಟು ವೆರೈಟಿ ಇದೆ? ಇದು ಸರ್, ಇದು ಕರೆಕ್ಟಾಗಿ ನಿಮ್ಮದು ಲೊಕೇಶನ್ ಹೇಳ್ಬಿಡಿ ಸರ್. ನಿಮ್ಮದು
ನೋಡಿ ಸ್ನೇಹಿತರೆ, ಎಲ್ಲರ ಅಚ್ಚುಮೆಚ್ಚಿನ ಫಿಶ್ ವೈಟ್ ಪಾಂಪ್ಲೆಟ್ ನೋಡಿ. ವೈಟ್ ಪಾಂಪ್ಲೆಟ್ ಕೂಡ ಸಿಗುತ್ತೆ. ಇಂಥ ಸೀಸನಲ್ಲೂ ಯಾವ ಮೀನು ಇಲ್ಲ ಅಂತೆಲ್ಲ, ಎಲ್ಲ ಥರದ್ದು ಮೀನುಗಳು ಸೀಸನಲ್ಲಿ ಸಿಗುವಂಥ ಎಲ್ಲ ವೆರೈಟಿ ಮೀನುಗಳು ಅನ್ಸೀಸನಲ್ಲೂ ಇಲ್ಲಿ ಸಿಗುತ್ತಂದರೆ ಲೆಕ್ಕ ಹಾಕಿ ನೀವು ಯಾವ ಟೈಮಲ್ಲಿ ಬಂದರೂ ವಿಸಿಟ್ ಮಾಡ್ಬೋದು. ಎಲ್ಲ ಥರದ ವೆರೈಟಿ ಮೀನುಗಳೂ ಸಿಗುತ್ತೆ ನಿಮಗೆ ಇಲ್ಲಿ. ವೈಟ್ ಪಾಂಪ್ಲೆಟ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಮೀನು ನೋಡಿ. ಅದ್ರ ಟೇಸ್ಟ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ, ಆಲ್ಮೋಸ್ಟ್ ಎಲ್ಲರೂ ತಿಂದಿರ್ತೀರ. ಆದರೆ ಬೆಂಗಳೂರಲ್ಲಿ ಇದು ಕೆ ಜಿಗೆ ಎಷ್ಟಂತ ನಿಮಗೂ ಗೊತ್ತು. ಅದು ಈಗ ಅನ್ಸೀಸನಲ್ಲಿ ಮುಟ್ಲಿಕ್ಕೆ ಆಗಲ್ಲ, ಅಷ್ಟು ಕಾಸ್ಟ್ಲಿ ಇರುತ್ತೆ. ಆದರೆ ಇಲ್ಲಿ ತುಂಬ ಕಡಿಮೆಯಲ್ಲಿ ಸಿಗುತ್ತೆ. ಅದು ನಮ್ಮ ಕರಾವಳಿ ಹೆಂಗಂದರೆ ಒಂದು ಮೀನಿನ ಪ್ರದೇಶ ಅಂತ ಹೇಳ್ಬೋದು, ಕರಾವಳಿ ಸೈಡ್. ಹಂಗಾಗಿ ಈಗ ತುಂಬ ಕಡಿಮೆಯಲ್ಲಿ ಸಿಗುತ್ತೆ ಫಿಶ್ಗಳೆಲ್ಲ ಥರದ್ದು ನೋಡಿ ಸ್ನೇಹಿತರೆ. ಎಲ್ಲ ವಿಧ ಆದ ಮೀನುಗಳನ್ನೆಲ್ಲರೂ ಅವರು ವಿವರಿಸಾಗಿ ಹೇಳಿದ್ದಾರೆ, ಕೆ ಜಿಗೆ ಎಷ್ಟು ಏನು ಎತ್ತ ಅಂತ. ಆದರೆ ನಿಮಗೆ ಅವ್ರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ, ಹಾಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಎಕ್ಸಾಕ್ಟಾಗಿ ಅವ್ರ ಬಾಯಿಂದಲೇ ಕೇಳೋಣ ಇದು ಎಲ್ಲಿ ಬರುತ್ತೆ ಅಂತ. ಸರ್, ಈ ಬಾಕ್ಸಲ್ಲಿ ಏನು ಕ್ಲೀನ್ ಮಾಡಿದ್ದು ಚಟ್ಲಿ ಅಂತಾರಲ್ಲ, ಓಕೆ, ಪ್ರಾನ್ಸ್. ಓ ನೋಡಿ ಸ್ನೇಹಿತರೆ, ಫುಲ್ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಸಾಂಬಾರಿಗೆ ಹಾಕ್ಬೇಕು ಅಷ್ಟೇ ಕೆಲಸ ಇರೋದು, ಮತ್ತೇನಿಲ್ಲ. ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರಾನ್ಸ್ ಇದು ನೇಮ್ ಇದು ಪೋಲನ್ ಅಂತ ಆ್ಯಕ್ಚುಲಿ ಚಟ್ಲಿ. ಓಕೆ, ಪೋಲನ್ ಮತ್ತು ಅಂದರೆ ಅದು ಇದು ಅಲ್ಲಿ ಫ್ರಾನ್ಸಲ್ಲಿ ಅದು ಚಿಕ್ಕದು ರೆಡ್ ಕಲರ್ ಬರುತ್ತಲ್ಲ, ಅದು ರೆಡ್ ಕಲರ್. ಇದು ಮಂಡೆ ಅಂತ ಮಂಡೆ ಫ್ರಾನ್ಸ್ ಅಂತ ಇದು ನೋಡಿ. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಏನಿಲ್ಲ, ನೀವು ಏನು ಸಾಂಬಾರು ಮಾಡೋಕ್ಕೆ ಮಾತ್ರ ಬಾಕಿ ಇರೋದು, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಷ್ಟೊಂದು ಫ್ರೀಝರ್ಗಳನ್ನೆಲ್ಲ ಸ್ಟಾಕ್ ಇಟ್ಟಿದ್ದಾರೆ ನೋಡಿ. ಎಲ್ಲ ಅನ್ ಸೀಸನಲ್ಲೂ ಕೂಡ ಎಲ್ಲ ಥರ ವೆರೈಟಿಗಳು ಫಿಶ್ಗಳು ಸಿಗುತ್ತೆ ನೋಡಿ. ಎಷ್ಟೊಂದು ಕಸ್ಟಮರ್ಗಳಿದ್ದಾರೆ ನೋಡಿ. ಸರ್, ಎಕ್ಸಾಕ್ಟ್ ನಾನು ಅದ್ರ ಲೊಕೇಶನ್ ಹಾಕ್ತೀನಿ, ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು ನಾನು ಮೆನ್ಷನ್ ಮಾಡ್ತೀನಿ. ಯಾವ ಟೈಮಲ್ಲಿ ಬೇಕಾದರೂ ನೀವು ಬರ್ಬೋದು. ಅಮ್ಮಮ್ಮ ಅಂದರೆ ಇನ್ನೊಂದು 2 ತಿಂಗಳು ಸಿಗ್ಬೋದು ಅನಿಸುತ್ತೆ. ಮತ್ತು ಇನ್ನು ಫಿಶಿಂಗ್ಗಳು ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಇಲ್ಲಿ ಸ್ಟಾಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೀಸನಲ್ಲಿ ಮತ್ತೆ ಸ್ಟಾಕ್ ಮಾಡ್ತಾರೆ. ಇದೇ ಥರದ್ದು ಎಲ್ಲ ವೆರೈಟಿ ಮೀನುಗಳೂ ಇವ್ರ ಹತ್ರ ಸಿಗುತ್ತೆ. ಸರ್, ಇವಾಗ ಎಲ್ಲ ಮೀನುಗಳು ತೋರಿಸಿದ್ದೀರಲ್ಲ ನೀವು. ಸರ್, ಇದು ಎಕ್ಸಾಕ್ಟಾಗಿ ಲೊಕೇಶನ್ ಎಲ್ಲಿ ಬರುತ್ತೆ ನೀವು ಹೇಳಿ? ಕುಂದಾಪುರ ತಾಲೂಕು ಕೊರವಡಿ ಬರುತ್ತೆ. ಕುಂಬಾಶಿ ಗ್ರಾಮ, ಕೊರವಡಿ. ಇದು ಸಮುದ್ರ ಕಿನಾರ ಅಂದ್ರೆ ನಿಯರ್ ಬೈ ಬೀಚ್ ಬರುತ್ತೆ. ಒಂದು ಅರ್ಧ ಕಿಲೋಮೀಟರ್ ಸಮುದ್ರ ಕಿನಾರ ನಿಯರ್ ಬೈ ಬೀಚ್ ಹತ್ರ ಬರುತ್ತೆ. ಇದು ಕ್ರಾಸಿಗೆ ಏನಾದರೂ ಹೆಸರಿದೆ? ಇದು ಆ್ಯಕ್ಚುಲಿ ಕೊರಡಿ ಕ್ರಾಸ್. ಓಕೆ, ಕೊರಡಿ ಕ್ರಾಸ್ ಅಂತ ನೋಡಿ. ನಿಮಗೆ ಅವ್ರದ್ದು ಫುಲ್ ಡೀಟೇಲ್ಸ್ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ. ಹಂಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್, ಟೇಕ್ ಕೇರ್.